ಬಳ್ಳಾರಿಯಲ್ಲೂ ವರುಣ ಕೈಕೊಟ್ಟಿದ್ರಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಜೂನ್ 3ನೇ ವಾರ ಮುಗಿದ್ರು ಮಳೆ ಬಂದಿಲ್ಲ. ಬಿತ್ತನೆ ಪ್ರಮಾಣದಲ್ಲಿ ಭಾರಿ ಕುಸಿತ ಕಂಡಿದೆ. ಹೀಗಾಗಿ ವರುಣನಿಗಾಗಿ ಅನ್ನದಾತರು ಕಾದು ಕುಳಿತಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದೆ. ಹೀಗಾಗಿ ಈವರೆಗೆ 10%ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಬಿತ್ತನೆ ಪೂರ್ಣಗೊಂಡಿದೆ. ಬಳ್ಳಾರಿಯಲ್ಲಿಯೂ ಇದೇ ಪರಿಸ್ಥಿತಿ, ಮಳೆ ಬಂದಿಲ್ಲ. ಹೀಗಾಗಿ ರೈತರು ಏನ್ ಮಾಡಬೇಕು ಅಂತ ತೋಚದೆ ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬಹುತೇಕ ಮುಂಗಾರು ಮಳೆ ಕೈಕೊಟ್ಟ ರೀತಿ ಕಾಣ್ತಾ ಇದೆ. ಯಾಕಂದ್ರೆ ಈಗಾಗಲೇ ಜೂನ್ ತಿಂಗಳು ಮುಗಿತಾ ಬಂದರೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ರೈತರು ಆಕಾಶವನ್ನು ನೋಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ನನ್ನ ಬಲಪಾದ ನೋಡ್ತಿದ್ದು ನಾವೀಗ ಬಳ್ಳಾರಿಯ ತಾಲೂಕಿನ ಸಂಗನಕಲ್ ಗ್ರಾಮದ ಬೆಳೆಯತಕ್ಕಂಥ ಹೊಲದಲ್ಲಿದ್ದೇವೆ. ಸಾಕಷ್ಟು ರೈತರು ಬಿತ್ತನೆಗಾಗಿ ನೆಲವನ್ನು ಹದ ಮಾಡಿಕೊಂಡು ಕಾದು ಕುಳಿತಿದ್ದಾರೆ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಆರಂಭ ಶೂರತ್ವ ಎನ್ನುವಂತೆ ಒಂದೆರಡು ಮಳೆ ಆದರೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ 10% ಕೂಡ ಬಿತ್ತನೆ ಆಗಿಲ್ಲ. ಇಡೀ ಜಿಲ್ಲೆಯಾದ್ಯಂತ ಒಂದು ಅರ್ಧದಷ್ಟು ಬಿತ್ತನೆ ಆಗಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಕಳೆದ ಬಾರಿ ಏನು ಡ್ಯಾಮ್ ದುರಸ್ತಿ ಹಿನ್ನೆಲೆಯಲ್ಲಿ ಏನು ಎರಡನೇ ಬೆಳೆಗೆ ನೀರು ಬರದೇ ಇರತಕ್ಕಂಥ ರೈತರು ಈ ಬಾರಿ ಮುಂಗಾರು ಮಳೆ ಚೆನ್ನಾಗಾಗುತ್ತೆ, ಒಂದಷ್ಟು ಬೆಳೆ ಉತ್ತಮವಾಗಿ ಬೆಳಿಬೋದು ಅಂತ ನಿರೀಕ್ಷೆ ಮಾಡಿದ್ರು. ಆದರೆ ಈ ಬಾರಿ ಸಾಕಷ್ಟು ಮಳೆ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ತೊಂದರೆಗೀಡಾಗಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ರೈತ ಮುಖಂಡರು ಮತ್ತು ರೈತರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳಿ ಸರ್, ಈಗ ಪ್ರತಿ ಬಾರಿ ಇಷ್ಟೊತ್ತಿಗಾಗಲೇ ಮಳೆ ಆಗ್ತಾ ಇತ್ತು, ಒಂದಷ್ಟು ಬಿತ್ತನೆ ಆಗ್ತಿತ್ತು, ಈ ಬಾರಿ ಏನು ಬಿತ್ತನೆ ಆಗೇ ಇಲ್ಲ ಅಂತ ಹೇಳ್ತಾರೆ, ಹೌದಾ ಸರ್? ಸರ್, ಈಗ ನಮ್ಮ ಫಸ್ಟ್ ಪ್ರಾರಂಭದಲ್ಲಿ ಸರ್ ಮುಂಗಾರು ಮಳೆ ಬಂದ್ಬಿಟ್ರೆ ಒಂದೆರಡು ಮಳೆ ಬಂದ್ಬಿಟ್ಟು ಸರ್ ಬಳ್ಳಾರಿ, ವಿಜಯನಗರ ಇಲ್ಲೆಲ್ಲ ಈ ಜಿಲ್ಲೆಗಳಲ್ಲಿ ಈ ಮುಂಗಾರು ಮಳೆ ಚೆನ್ನಾಗಿ ಬಂದದ್ದು ನೋಡಿ ನಮ್ಮ ರೈತರೆಲ್ಲ ಕೂಡ ಎಲ್ಲ ಭೂಮಿಗಳೆಲ್ಲ ಹದ ಮಾಡಿ ಇಟ್ಕೊಂಡ್ಬಿಟ್ಟಿವಿ ಸರ್. ಈಗೆಲ್ಲ ಬೋದೋಡ್ ದಿನ ಮಳೆ ಬಂದ್ರಕಿನ ಬಿತ್ತ ಮಾಡಬೇಕು ಅಥವಾ ಜಲಾಶಯದ ನೀರಾದ್ರೂ ಬರ್ತದೆ ಎಂಬ ಆಸೆ ಇದ್ರೆ ಇವತ್ತಿನವರೆಗೆ ಜಲಾಶಯದಾಗ ನೀರಿಲ್ಲ. ಅಂದ್ರೆ ಇಲ್ಲಿ ಏನು ಪರಿಸ್ಥಿತಿ ಏನಾಗಿದೆ ಸರ್, ನಮ್ಗೆಲ್ಲ ಮಳೆ ಕಾಯ್ಕೊಂಡು ಕೂತ್ಕೊಂಡಿವಿ. ಈಗ ಒಂದು ತಿಂಗಳಿಂದ ಒಂದನೇ ಮಳೆ ನೀರಿಲ್ಲ. ಆಮೇಲೆ ಜಲಾಶಯಕ್ಕೆ ಈಗ ಹಿಂದಿನ ವರ್ಷ ಇಷ್ಟೊತ್ತಿಗೆಲ್ಲ ನೀರು ಬಿಡೋಂತ ಒಂದು ಮಳೆ ಬಂದ್ಬಿಟ್ಟಿತ್ತು. ಹಂಗಾಗಿ ಜಲಾಶಯಕ್ಕೆ ಕುಡಿಯುವಂತ ನೀರಿಲ್ಲ. ಅಲ್ಲೆಲ್ಲ ಮಲೆನಾಡಿನಲ್ಲಿ ಮಳೆನೇ ಆಗ್ತಾ ಇಲ್ಲ. ಜಲಾಶಯಕ್ಕೆ ಈಗ ತಿಂಗಳಿದ್ದ ನೀರು ಬಂದ್ರು ಕೂಡ ಕೇವಲ ಒಂದೇ ಟೈಮ್ಸ್ ನೀರು ಬಂದವು. ಅಂದ್ರೆ ಈ ರೀತಿಯಾದ ಅನ್ಯಾಯ ನಾವು ಅನುಭವಿಸ್ತಿದೀವಿ. ಅದೇನೋ ಎಲ್ಲಿನೋ ಅಂತಾರೆ, ಎಲ್ಲೇ ಮಳೆ ಬಂದಲ್ಲೇ ಬರ್ತದೆ, ಬರ್ಲಾರ್ದಿಲ್ಲ ಅಂತ. ಅಂದ್ರೆ ಇಲ್ಲಿ ನಾವು ತಾಂಡ ಏನ್ ಮಾಡೋಣ, ಮಲೆನಾಡು ಬೇಕು, ಇಲ್ಲಿ ಬೇಕು. ಅಂದ್ರೆ ಬಿತ್ತಿಗೆಯಾಗಿ ನಾವೆಲ್ಲ ನಾವೇನು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಭೂಮಿಗಳು ಸುಮ್ಮನೆ ಒಣ ಭೂಮಿಗಳು ಹಿಂಗೆ ಬಿಟ್ಕೊಂಡು ಕೂತ್ಕೊಂಡಿವಿ. ಯಾವ್ದು ಬಿತ್ತನೆ ಇಲ್ಲ, ಯಾವುದಿಲ್ಲ, ಬೇಸಿಗೆ ಬೆಳೆಗೆ ನೀರಿಲ್ದಂಗೆ ಇಲ್ಲಿಗೆ ಆರ್ಥಿಕ ಕುಗ್ಗಿಯಾಗಿದ್ವಿ. ಮತ್ತೆ ಈ ಪರಿಸ್ಥಿತಿ ಬಂತಲ್ಲ ಅಂತ ಕಣ್ಣೀರಿಡೋ ಪರಿಸ್ಥಿತಿ ಸರ್. ಈಗ ಹೋದ ವಾರದಾಗ ಒಂದು ತಿಂಗಳ ಕೆಳಗ ಮಳೆ ಆಗ್ಯದ ಸರ್. ಎಲ್ಲ ಮಳೆ ಆಗಿ ಎಲ್ಲ ಅದ ಭೂಮಿ ಅದ ಮಾಡ್ಕೊಂಡಿವಿ. ಆದ್ರೆ ಇವಾಗ ಮಳೆ ಕೈ ಕೊಟ್ಬಿಟ್ಟತೆ. ಇಲ್ಲಿ ಡ್ಯಾಮ್ನಾಗೆ ನೀರಿಲ್ಲ, ಗೇಟ್ಗಳೆಲ್ಲ ರೆಡಿ ಆಗ್ಯಾವ. ಈ ವರ್ಷ ಇದಾಗ್ಯದ ಸರ್. ಹೋದ ವರ್ಷ ಎರಡನೇ ಬೆಳೆಗೆ ನೀರು ಇದಾದ ಕಲೆ ಹೊರಗೆ ಬಿಟ್ಬಿಟ್ರು. ಎರಡನೇ ಬೆಳೆ ಇಲ್ಲ. ಈ ವರ್ಷ ಎಲ್ಲ ಅದ ಮಾಡ್ಕೊಂಡಿವಿ. ಆದ್ರೆ ಮಳೆ ಬರುವಲ್ದು, ಅಲ್ಲಿ ಡ್ಯಾಮ್ನಾಗ ನೀರಿಲ್ಲ ಸರ್. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.